ಅಲ್ಲ ಅಪರೂಪ ಕಾಣೋದೆಲ್ಲ ನೋಡ್ಕೊಳ್ಳಿ ಬಿಡಿ. ಏನೋಪ್ಪ ಬಿಟ್ಟುಕೊಂಡು ಬಿಟ್ಟ ಹಾಗೆ ಉಂಟು. ಅದೇ ಅಪರೂಪದ ವಸ್ತು ಕಂಡಾಗ ಎಲ್ಲರಿಗೂ ಕಣ್ಣು ಮುಚ್ಚಲಿಕ್ಕೆ ಆಗುದೇ. ಹೌದಪ್ಪ. ನೋಡಿ 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 ಅತ್ತ ನೋಡಿ ಮುದುಕರು ಮಾರುತ್ತ ಬರ್ತದೆ. ಮುದುಕರು ಆಯ್ತು ಅರ್ಥ ಆಯ್ತು. ಭಾವನೆ ಹೇಗೆ ನೋಡಿ. ಇವನಷ್ಟೇ ಚಂದದ ಹೆಣ್ಣು ಮೊಮ್ಮಗಳೊಬ್ಬಳು ನಮಗೆ ಇದ್ರೆ ಎಂಬ ಹಾಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ ಹೆಂಗಸರು ಇನ್ನೇನು ತಿಂದೇ ಬಿಡ್ತಾರೆ ಅನ್ನೋ ಹಾಗೆ ನೋಡ್ತಾ ಇದ್ದಾರೆ. ಅವ್ರು ನಿಮ್ಮವರೇ, ಅವ್ರೇನು ತೊಂದ್ರೆ. ಹೊಟ್ಟೆ ಕಿಚ್ಚು ಚಂದದ ರೂಪ ಅವರಿಗಿಲ್ವಲ್ಲ. ಅಲ್ಲ ನಿಮ್ಮವ್ರಿಗೆ ನಿಮ್ಮವ್ರ ಕಂಡು ಹೊಟ್ಟೆ ಕಿಚ್ಚು. ಹೌದಾ? ಹೊಟ್ಟೆ ಕಿಚ್ಚು ನನ್ನಷ್ಟು ಚಂದದ ರೂಪ ಇದ್ದಿದ್ರೆ ಈಗ ಇರ್ಲಿಲ್ಲ. ಇರ್ಲಿ ಇದೆ ಹೋಯ್ ಸ್ವಾಮಿ ಸಿಕ್ತೋ ಹೇಗೆ ಪರಿಚಯ ಸಿಗಲೇ ಇಲ್ಲ. ಎಲ್ಲೂ ನೀವು ಸಿಕ್ಕಲೇ ಇಲ್ಲ ನನಗೆ. ನೋಡಿ ಪರಿಚಯ ಆಗಬೇಕಿದ್ರೆ ಮೊದಲನೇದಾಗಿ ಎಲ್ಲರೂ ಸಿಕ್ಕಬೇಕು. ಆವಾಗ ಪರಿಚಯ ಕೇಳೋ ಮನಸ್ಸು ಇರಬೇಕು, ಕೇಳಿದಾಗ ಹೇಳೋ ಮನಸ್ಸು ಇರಬೇಕು. ನೀವೆಲ್ಲೂ ಸಿಕ್ಕಲೇ ಇಲ್ಲ, ಹೇಳೂ ಇಲ್ಲ, ಕೇಳೂ ಇಲ್ಲ. ಇಲ್ಲಪ್ಪ ಸಾರ್ಥಕವಾಯ್ತು. ನಾನು ವೇಷ ಮಾಡಿದ್ದಕ್ಕೆ ಸಾರ್ಥಕವಾಯ್ತು. ವೇಷ ಇದು ವೇಷ ಮೋಸ ಮಾಡಲಿಕ್ಕೆ ಅಂತ ಕೇಳಬೇಡಿ. ಒಳ್ಳೆಯ ಕಾರ್ಯಕ್ಕಾಗಿ ವೇಷವನ್ನು ಧರಿಸಿದವಳು ನಾನಿದ್ದೇನೆ. ಅಲ್ಲ ಈಗಷ್ಟೇ ಮೊದಲು ಸ್ವಲ್ಪ ಹೊತ್ತಿನ ವಿಷ್ಣು ನಮ್ಮ ಹತ್ರ ಮಾತಾಡ್ಕೊಂಡು ಹೋಗಿದ್ದಾನೆ. ಹೌದಾ? ಗೊತ್ತಾಗಲಿಲ್ಲ ನಿಮಗೆ? ಇರ್ಲಿ ಇರ್ಲಿ ಅಂತನೇ ಎಲ್ಲವೂ ಗೊತ್ತಾಗ. ವೇಷ ಮಾಡಿದೆ ಅಂದ್ರೆ ಅದು ನಮಗೆ ಈಗಷ್ಟೇ ಅವ್ರು ಮಾತಾಡ್ಕೊಂಡು ಹೋಗಿದ್ದಾರೆ. ಎಲ್ಲವೂ ಸಂಪೂರ್ಣವಾಗಿ ಗೊತ್ತಾಗ್ತದೆ. ಹೌದಾ? ಅಂದ ಹಾಗೆ ಈಗ ಇದು ನನಗೆ ಹೊಸ ವೇಷವೇ ಅಲ್ಲಪ್ಪ. ಹೊಸ ವೇಷ ಅಲ್ಲ, ಇನ್ನೊಮ್ಮೆ ವೇಷ ಮಾಡಿದ್ದೆ ನಾನು. ಎಂದು ಸಮುದ್ರ ಮಥನದ ಕಾಲದಲ್ಲಿ ಅಮೃತ ಉದಯಿಸಿದಂತಹ ಸಂದರ್ಭ ಅದನ್ನ ದಾನವರಿಗೂ ದೇವತೆಗಳಿಗೂ ಹಂಚುವ ಸಲುವಾಗಿ ಇದೇ ವೇಷವನ್ನ ಮಾಡಿದ್ದೆ. ಈ ವೇಷದ ಹೆಸರು ಮೋಹಿನಿ. ಅದಕ್ಕಾಗಿ ನಮ್ಮಲ್ಲಿ ಹೇಳೋದು ವೇಷ ಮಾಡಬೇಕಿದ್ರೆ ಅನುಭವ ಬೇಕು. ನಿಮ್ಗೆ ಅನುಭವ ಉಂಟು ಮಾಡಿ ನೋಡಿ. ಈಗ ನೋಡಿ
ಹಾ. ಹಾಗಾದ್ರೆ ಅಂದು ವೇಷ ಮಾಡಿದ್ದು ಯಾಕಾಗಿತ್ತು? ಹಾ. ಕಷ್ಟದ ಸಂದರ್ಭದಲ್ಲಿ ಬಂದಂತಹ ಕಷ್ಟವನ್ನ ಪರಿಹಾರ ಮಾಡಲಿಕ್ಕಾಗಿ. ಹೌದು. ಇಂದು ಸಹ ಹ್ಮ್. ಅದೇ ಸಂದರ್ಭ ನೋಡಿ, ಹಾ. ಕಷ್ಟದ ಸಮಯ ಎಂಬುದು ಒದಗಿ ಬಂದಿದೆ. ಹಾಗಾದ್ರೆ ಯಾರಿಗೆ? ಹಾ. ನನ್ನ ಸಂಸಾರಕ್ಕೆ. ಹಾ. ಹಾಗಲ್ಲ, ಲೋಕವೇ ನನ್ನ ಸಂಸಾರವೇನೋ ಹೌದು, ಆದರೆ ಹತ್ತಿರದಿಂದ ನನಗೊಂದು ಸಂಸಾರ ಉಂಟಲ್ಲ. ಹಾ. ಯಾವುದು? ಹಿರಿಯು ಕುಲಸತಿಯು ಸುತರು ಕಮಲಜನು, ಹಿರಿಯ ಸೊಸೆ ಶಾರದೆ ಮೈದುನನು ಶಂಕರನು, ಸುರರೆಲ್ಲ ಕಿಂಕರರು ಮಾಯೆಯ ದಾಸಿ ಮಂದಿರವೇ ಅಜಾಂಡ ಎಂಬ ಹಾಗೆ. ಹಾ. ಇದು ನನ್ನ ಸಂಸಾರ. ಈ ಸಂಸಾರದಲ್ಲಿ ಯಾರಿಗೆ ಕಷ್ಟ ಬಂದಿತು ಅಂತಾದ್ರೂ ಹಾ. ನನಗೆ ಕಷ್ಟ ಬಂದ ಹಾಗೆ. ಹಾಗಾದ್ರೆ ಇದರಲ್ಲಿ ಕಷ್ಟ ಬಂದದ್ದು ಯಾರಿಗೆ? ಯಾರಿಗೆ? ನನ್ನ ಭಾವನಾದಂತಹ ಈಶನಿಗೆ. ಹಾ. ನೋಡಿ, ಮಕ್ಕಳನ್ನೆಲ್ಲ ಎಷ್ಟಕ್ಕೆ ಮುದ್ದು ಮಾಡ್ಬೇಕೋ ಅಷ್ಟಕ್ಕೆ ಮುದ್ದು ಮಾಡಬೇಕು. ಈಶ ಅಂದ್ರೆ ನಿಮ್ಮ ಭಾವ. ಹೌದಪ್ಪ, ಹಾ. ನನ್ನ ಭಾವ ಹಾ. ಈಗ ತನ್ನ ಮಗನಿಂದಲೇ ಕಷ್ಟಕ್ಕೀಡಾಗಿದ್ದಾನೆ. ಹಾ. ಬಂದು ನನ್ನನ್ನೇ ಬೇಡಿಕೊಂಡಿದ್ದಾನೆ, ಪರಿಹರಿಸು ಬಂದಂತಹ ಬಾಧೆಯನ್ನ ಎಂಬ ಹಾಗೆ. ಹಾ. ಹಾಗಾಗಿ ಈ ವೇಷ ಪ್ರಸ್ತುತ ಹಾ. ಸೂರ್ಯ ಪ್ರವೃತ್ತಿಯಿಂದ ಭಸ್ಮಾಸುರ ಎಂಬುವಾತ ಮೆರೆಯುತ್ತಾ ಇದ್ದಾನೆ. ಹಾ. ಮೋಹಗೊಂಡಿರುವ ಆ ಭಸ್ಮಾಸುರನ ನಾಶಕ್ಕಾಗಿ ಹಾ. ಇದೋ ಈ ಮೋಹಿನಿಯ ರೂಪ. ಹ್ಮ್. ಜಗತ್ತಿನಲ್ಲಿ ಯಾವುದು ಅತಿಯಾಗ್ತಿದೆಯೋ ಅದರಿಂದಲೇ ಅಂತ್ಯ ಎನ್ನುವುದು ನಿಶ್ಚಿತ ಎಂದು ಸಾಬೀತುಪಡಿಸಲಿಕ್ಕೆ ಹಾ. ಒಂದು ಸುಸಂದರ್ಭ ಎಂಬ ಹಾಗೆ ನಾನು ಆಲೋಚನೆಯನ್ನು ಮಾಡಿದ್ದೇನೆ. ವೇಷ ಆಗಿದೆ, ಹಾ. ನಡೆಯಬೇಕಲ್ವಾ? ಹೌದು. ಈಗ ಹೋದ್ರೆ ಆದೀತಾ? ಹಾ. ಆಗ್ಲಿಕ್ಕಿಲ್ಲ. ಈ ವೇಷ ಮಾಡ್ಲಿಕ್ಕೆ ನಾನೇ ಯಾಕೆ ಆಗ್ಬೇಕು? ಹಾ. ಕಾರಣ ಉಂಟು. ಏನು? ನಮ್ಮ ಭಾವನಿಗೆ ಮತ್ತೆ ಬ್ರಹ್ಮನಿಗೆ ವರ ಕೊಡಲಿಕ್ಕೆ ಮಾತ್ರ ಉಂಟು. ಓಹೋ. ಗೊತ್ತುಂಟು, ಕೇಳಿದರೆ ಕೊಟ್ಟು ಬಿಡುವುದು ವರ. ಹಾ. ಅದರಿಂದ ಕಷ್ಟ ಬರ್ತದ್ಯಾ? ಹಾ. ಪರಿಹಾರ ಮಾಡ್ಲಿಕ್ಕೆ ಗೊತ್ತಿಲ್ಲ. ಮತ್ತೆ ಕೊಟ್ಟಂತಹ ವರವನ್ನ ಹಿಂಪಡೆಯಲಿಕ್ಕೆ ಅದೂ ಗೊತ್ತಿಲ್ಲ. ಹಾ. ಆ ಸಾಮರ್ಥ್ಯ ಇದ್ದದ್ದೇನಾದ್ರೂ ಯಾರಿಗೆ? ಹಾ. ಶ್ರೀಹರಿಗೆ ಮಾತ್ರವೇ. ಹಾ. ಹಾಗಾಗಿ ಹೋಗುತ್ತೇನೆ, ಹಾ. ಆ ಭಸ್ಮಾಸುರನಂತ ಹೋಗಿ ತನ್ಮೂಲಕವಾಗಿ ಆತನ ಗಮನವನ್ನು ನನ್ನತ್ತ ಸೆಳೆಯುತ್ತೇನೆ. ಹಾ. ನಂತರ ಆತನ ಮರ್ದಿಸ್ತೇನೆ. ಹಾ. ಹೋಗುವ ಬಗೆಯೆಂಟು. ತಾಲೀಸ 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 ತಾಲೀಸ. ಎಲ್ಲೆಲ್ಲೋ ಸೊಬಗಿದೆ, ಎಲ್ಲೆಲ್ಲೋ ಸೊಗಸಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ. ಮಾಮರವು ಊದಿದೆ, ಮಾಮರವು ಊದಿದೆ, ಸೊಬಗೆ ನಿಂತಿದೆ, ಮಾ